आज गुरुवार को बीदर के पत्रिका भवन में बीदर लोकसभा क्षेत्र से मराठा समाज के निर्दलीय प्रत्याशी डॉक्टर दिनकर मोरे के नेतृत्व में एक प्रेस मीट आयोजित की गई। इस प्रेस मीट में डॉक्टर दिनकर मोरे के अलावा अन्य नेताओं में पद्माकर पाटिल, अंकुश गोखले के अलावा मराठा समाज के वरिष्ठ लोग उपस्थित रहे। इस अवसर पर कहा गया कि कांग्रेस पार्टी पारिवारिक पार्टी है और भाजपा में अहंकार है। इस अवसर पर डॉक्टर दिनकर मोरे और अन्य ने कहा कि बीदर लोकसभा सीट से हमारी जीत निश्चित है और हम जरूर जीतेंगे। केपी न्यूज के संवाददाता असलम खान और कैमरामैन पपुराज का कवरेज। ಎಲ್ಲರಿಗೆ ಗೊತ್ತಿದ್ದಂಗೆ ನಾವು ಅಂತಿಮ ಪ್ರಚಾರದ ಅಂತಿಮ ಕೊನೆ ಟಪ್ಪದಲ್ಲಿ ಬಂದಿದ್ದೇವೆ। ನಮಗೆಂತೂ ತಮಗೆ ಈ ಜಿಲ್ಲೆಯ ಜನರ ಪಲ್ಸ್ ಅನ್ನು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತದೆ। ನಾವು ನಮ್ಮೇ ಒಂದಾದಂಥ ಒಂದು ಚೌಕಟ್ಟಲ್ಲಿ ಜನರಿಗೆ ನೋಡ್ತಕ್ಕಂಥ ಒಂದು ಆಶಾಭಾವ ಇರುತ್ತೆ। ನಾವು ಎಷ್ಟು ಮಟ್ಟಿಗೆ ನಾವು ಕರೆಕ್ಟ್ ಆಗಿದ್ದೇವೆ ತಪ್ಪಾಗಿದ್ದೇವೆ ಅದು ನಮಗೂ ಗೊತ್ತಾಗಲ್ಲ। ಅದರ ಸಹ ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಇಡೀ ಪಾರ್ಲಿಮೆಂಟಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ತಿರುಗಿದ ಮೇಲೆ ನಮಗೆ ಗೊತ್ತಾಗಿದೆ। ढोल नगाड़ा बजा देते ही उधर से बीजेपी का केंद्रीय मंत्री आ जाता है, यहाँ पर राज्य का कैबिनेट मंत्री आता है, जिलाधिकारी के सामने ढोल के ऊपर थोड़ा कदम बढ़ा देते हैं, डांस करते हैं और घर चले जाते हैं। बाबा साहेब अम्बेडकर की जयंती, महात्मा बसवेश्वर की जयंती को, शिवाजी महाराज की जयंती को, कनकदास की जयंती को, बाबू जगजीवन राम जी की जयंती को लोग आते हैं, थोड़ा बहुत आंग हिला देते हैं और चले जाते हैं। इनका क्या कंट्रीब्यूशन है इस जिले में? मैं आप ಈಗ ಅವರ ಅಜ್ಜ ಮಂತ್ರಿ, ಅವರು ಕಾಕ, ಅವರ ಅಪ್ಪ, ಈ ಡೈನಾಸ್ಟಿಕ್ ರೂಲ್ ನಡೀತಾ ಇದೆ। ಆದರೆ ಜನರು ವೋಟರ್ಸ್ ಬೀದರ್ ಪಾರ್ಲಿಮೆಂಟ್ದು ಸಾಗರ್ ಖಂಡ್ರೆ ಅವರಿಗೆ ಆಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅದು ನಿಮ್ಮ ಮೇಲೆ ಬಿಟ್ಟಿದ್ದ ವಿಷಯ, ವಿಚಾರ ಮಾಡಿ। ಈಗ ನಾನಾಗಲಿ ನನಗೂ ಏನು ಭಾಳಷ್ಟು ರಾಜಕೀಯ ಏನಂತಾರೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅನುಭವ ಇಲ್ಲ। ಆದರೆ ನಾನು ಮಲ್ಟಿಲಿಂಗ್ವಲ್ ಇದ್ದೀನಿ, ಐ ಆಮ್ ಎ ಪ್ರೊಫೆಷ್ನಲ್। ನನಗೆ ವಿಷನ್ ಇದೆ, ಏನು ವಿಷನ್ ಇದೆ ಅಂತ ನೀವು ಕೇಳ್ಬೋದು। ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರಿಗೇಷನ್ ನೀವು ಕ್ಷೇತ್ರದಲ್ಲಿ ನೋಡಿದರೆ ಏನೂ ಕೆಲಸ ಆಗಲಿಲ್ಲ। ಕಾರಂಜ ಪ್ರಾಜೆಕ್ಟ್ ನಾವು ಸಣ್ಣ 5-6 ವರ್ಷ ವಯಸ್ಸಿದ್ದಾಗಿಂದ ಆವಾಗ 2 ಕೋಟಿ 3 ಕೋಟಿ ಬಜೆಟ್ ಇತ್ತು, ಈಗ ಎಷ್ಟಾಗಿದೆ ಗೊತ್ತಿಲ್ಲ। ಈಗ ಅದರಿಂದ ನಾನು ಏನೇನು ನಿಮಗೆ ಪಾಯಿಂಟ್ಸ್ ಹೇಳಿದ್ದೀನಿ, ಅದರ ಜೊತೆಯಲ್ಲಿ ನೀವು ಪತ್ರಕಾರಿದ್ದೀರಾ, ಯಾವ ಆ ಕ್ಷೇತ್ರದಲ್ಲಿ ತಜ್ಞ ಇದ್ದಾರೆ, ಅವ್ರ ಜೊತೆಗೆ ಚರ್ಚೆನ ಮಾಡಿ ಈ ಬೀದರ್ ಪಾರ್ಲಿಮೆಂಟ್ನಲ್ಲಿ ಯಾವ ಭಾಗ ಬರ್ತವೆ ಭೌಗೋಳಿಕ, ಅದಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಏನು ಮಾಡಬೇಕು ಅನ್ನೋದು ಅಭ್ಯಾಸ ಮಾಡಿ ನಿಮಗೆ ನಿರಂತರ ಟಚ್ನಲ್ಲಿ ಇದ್ದು ನಾನು ಗೆದ್ದು ಬಂದರೆ ಈ ಕೆಲಸ। ಆತ್ಮೀಯ ಪತ್ರಕರ್ತರಿಗೆ ವೈಯಕ್ತಿಕವಾಗಿ ನಾನು ಸ್ವಾಗತ ಕೋರ್ತೇನೆ। ಈಗಾಗಲೇ ಈ ಲೋಕಸಭಾ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ ಮಾನ್ಯ ಶ್ರೀ ಡಾಕ್ಟರ್ ಸಾಹೇಬರು ಮತ್ತು ಹಿರಿಯರಾದಂಥ ಪದ್ಮಕರ್ ಸಾಹೇಬರು ಮಾತಾಡಿದ್ದಾರೆ। ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲು ಖಚಿತ, ಅದರಲ್ಲಿ ಯಾವುದೂ ಸಂಶಯ ಇಲ್ಲ। ಅದಕ್ಕೆ ಕೆಲವು ಪತ್ರಿಕಾ ಸ್ನೇಹಿತರು ಅದಕ್ಕೆ ಕಾರಣ ಏನು ಅಂತ ಕೆಲವರಿಗೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಏನು ಕಾರಣ ಅಂತ ಕೇಳಿದ್ರು। ಇದರಲ್ಲಿ ಕಾರಣ ಬಹಳಷ್ಟಿವೆ। ದೇಶದ ಪ್ರಧಾನಮಂತ್ರಿ ವಿಷಯ ತಗೊಂಡಾಗ ಪ್ರತಿ ವ್ಯಕ್ತಿ ಅಕೌಂಟ್ದಲ್ಲಿ 15 ಲಕ್ಷ ಆಗ್ತಾ ಅಂದರು, ಅದು ಬಂದಿಲ್ಲ। ಈ ಜನ ಎಲ್ಲ ಹುಚ್ಚರಿಲ್ಲ, ಮೂರ್ಖರಿಲ್ಲ, ಅದನ್ನು ಏನದ ಅಂತಂದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ। ಮಕ್ಕಳು ಇಂಜಿನಿಯರು ದೊಡ್ಡ ದೊಡ್ಡ ಪದವಿ ಪಡ್ಕೊಂಡು ಮನೆಯಲ್ಲಿದ್ದಾರ, ಅವರಿಗೆ ಅಂಥ ಕೃತ್ಯಕ್ಕೆ ಯಾರು ಕೂಡ ಬಿಜೆಪಿಯವರು
ಮತ್ತು ಹಿಂದೂ ಅಂತ ಎದೆ ತಟ್ಕೊಂಡು ಹೇಳ್ತಕ್ಕಂಥ, ದೇಶದಲ್ಲಿ ದಂಗೆ ಹಚ್ತಕ್ಕಂಥ, ಧರ್ಮದಲ್ಲಿ ದಂಗೆ ಹಚ್ತಕ್ಕಂಥ BJP RSSನ ಯಾವ ವ್ಯಕ್ತಿಗಳು ಕೂಡ ಆದಂಥ ಹೆಣ್ಮಕ್ಕಳಿಗೆ ಸಾಂತ್ವನ ಹೇಳ್ತಕ್ಕಂಥ ಸೌಜನ್ಯ ಕೂಡ ಮಾಡಿಲ್ಲ. ಅದು ನಮ್ಮ ಸಂಘಟನೆ ಕಡೆಯಿಂದ ಘೋರವಾಗಿ, ಕಠೋರವಾಗಿ ನಾವು ಖಂಡಿಸ್ತೀವಿ.